ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಜಾಸ್ತಿ ದಿನನೇ ಆಯಿತು ಇಲ್ಲಿ ವಿಡಿಯೋ ಮಾಡಿಬಿಟ್ಟು ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಇರಲಿಲ್ಲ. ಸೊ ಸುಮ್ಮನೆ ನಾನು ಏನೋ ಹೇಳ್ತೀನಿ ಅಂತ ಹೇಳ್ಕೊಂಡು ಹೋಗೋದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂತ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ 27ನೇ ಕಂತಿನ ಹಣ 2000 ಏನಿದೆ ಅಲ್ವಾ, ಸೊ 15 ಜಿಲ್ಲೆಗಳಿಗೆ ಜಮಾ ಆಗಿದೆ. ಸೊ ಏನಂತ ಅಂದ್ರೆ ಇವಾಗ ಒಂದು ತಿಂಗಳ ಒಳಗಡೆನೆ ಆಲ್ಮೋಸ್ಟ್ ಒಂದು 6000 ಹಣವನ್ನ ನಾವು ರಿಸೀವ್ ಮಾಡ್ಕೊಂಡಿದೀವಿ ಅಂತಾನೆ ಹೇಳ್ಬೋದು. ಫೆಬ್ರವರಿ ಜೊತೆಗೆ ಮಾರ್ಚ್ ತಿಂಗಳ ಮಧ್ಯಂತರದಲ್ಲೇ ಏನಾಗಿದೆ 6000 ಹಣವನ್ನ ಜಮಾ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ. ಅದರಲ್ಲೂ ಇವಾಗ 27ನೇ ಕಂತಿನ ಹಣ ಏನಾಗಿದೆ 15 ಜಿಲ್ಲೆಗಳಿಗೆ ಜಮಾ ಆಗಿದೆ. ಸೊ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿರುವಂತದ್ದು ಈ ಒಂದು 2000 ಹಣ, ಅದರಲ್ಲೂ 27ನೇ ಕಂತಿನ ಹಣ. ಸೊ ಇನ್ನು ಕೂಡ ಹಣ ರಿಲೀಸ್ ಆಗಿ ಒಂದು ವಾರ ಅಷ್ಟೇ ಆಗಿರುವಂತದ್ದು. ಆಲ್ಮೋಸ್ಟ್ ಅಲ್ಲ 15 ಜಿಲ್ಲೆಗೆ ಜಮಾ ಆಗಿದೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇರುವಂತದ್ದು. ಸೊ ಅದು ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ತಿಳಿಸ್ಕೊಡ್ತೀನಿ. ಇನ್ನ ಉಳಿದಂತಹ ಜಿಲ್ಲೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇವಾಗ ಯುಗಾದಿ ಜೊತೆಗೆ ರಂಜಾನ್ ಹಬ್ಬನೂ ಕೂಡ ಇದೆ ಅಂತಾನೆ ಹೇಳ್ಬಹುದು. ಸೊ ಇದ್ರ ಪ್ರಯುಕ್ತ ಏನ್ ಮಾಡಿದ್ರು, ಗೃಹಲಕ್ಷ್ಮಿಯರಿಗೆ ಹಬ್ಬದ ಒಳಗಡೆ ಎಲ್ಲರಿಗೂ ಕೂಡ ಹಣ ಜಮಾ ಆಗ್ಲೇಬೇಕು ಅಂತ ಸರ್ಕಾರ ನಿರ್ಧಾರವನ್ನ ಮಾಡಿಬಿಟ್ಟು 27ನೇ ಕಂತಿನ ಹಣವನ್ನ ಜಮಾ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಇವಾಗ ಬರ್ತಿರೋ ಮಾಹಿತಿ ಪ್ರಕಾರ 15 ಜಿಲ್ಲೆಗಳಿಗೆ ಇವಾಗ ತಿಂಗಳು ಏನಾಗಿಲ್ಲ 27ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಬಿಟ್ಟು ಸೊ ಇನ್ನ ಒಂದೇ ವೀಕ್ ಒಳಗಡೆ ಏನಾಗಿದೆ 15 ಜಿಲ್ಲೆಗಳಿಗೆ ಇವಾಗ ವೇಗವಾಗಿ ಹಣವನ್ನ ಜಮಾ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ, ಸೊ ರಿಸೀವ್ ಮಾಡ್ಕೊಂಡವ್ರಿಗೇನು ನಮ್ಗೆ ಹಣ ಬಂತಲ್ಲ ಅನ್ನೋ ಒಂದು ಸಮಾಧಾನ ಇರುತ್ತೆ. ಹಣ ಬಂದಿಲ್ಲದೆ ಇರೋರ್ಗೆ ಏನಾಗುತ್ತೆ, ಸೊ ನಮ್ಗೆ ಇನ್ನೂ ಕೂಡ ಹಣನೇ ಬಂದಿಲ್ಲ, ಸೊ ಯುಗಾದಿ ಹಬ್ಬದೊಳಗಡೆ ನಮಗೆ ಜಮಾ ಮಾಡ್ತೀವಿ ಅಂತ ಹೇಳಿದವ್ರು ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಕ್ವೆಶನ್ ಮಾರ್ಕ್ ಇರುತ್ತೆ. ಬಟ್ ಇಲ್ಲಿ ಏನಂತ ಅಂದ್ರೆ 15 ಜಿಲ್ಲೆಗಳು ಯಾವ್ಯಾವು ಅಂತ ಇಲ್ಲಿ ಮೊದಲನೇದಾಗಿ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಈ ಒಂದು ಜಿಲ್ಲೆಯವ್ರು ನೀವೇನಾದ್ರೂ ಆಗಿದ್ರೆ ಆಲ್ಮೋಸ್ಟ್ ಹಣವನ್ನ ರಿಸೀವ್ ಮಾಡ್ಕೊಂಡಿರ್ತೀರಾ. ಸೊ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ರೀತಿ ನಿಮಗೆ ಬರ್ದನ್ನು ಕೂಡ ಇರ್ಬೋದು. ಅಂತ ಅಂದ್ರೆ ಫುಲ್ 100ಗೆ 100 ಈ ಒಂದು ಜಿಲ್ಲೆಯವ್ರಿಗೆ ಎಲ್ರಿಗೂ ಕೂಡ ಜಮಾ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಟ್ನಲ್ಲಿ ಇವಾಗ ಸರ್ಕಾರ ನೀಡ್ತಿರೋ ಪ್ರಕಾರ 15 ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಏನಾದ್ರೂ ಒಬ್ರು ಇಬ್ರು ಸ್ವಲ್ಪ ಜನ ಇಲ್ಲಿ ಬಿಟ್ಟಿರ್ತಾರೆ, ಅಷ್ಟೇನೆ ಬಿಟ್ರೆ ಇನ್ನೆಲ್ರಿಗೂ ಕೂಡ ಆಲ್ಮೋಸ್ಟ್ ಜಮಾ ಆಗಿರುತ್ತೆ. ಸೊ ಇಲ್ಲಿ ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ಜಿಲ್ಲೆಯವ್ರು ನೀವೇನಾದ್ರೂ ಆಗಿದ್ರೆ ಮಿಸ್ ಮಾಡದೆ ನೀವು ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿನ್ನೆ ಬಂದಿರಬಹುದು, ಇಲ್ಲ ನೈಟ್ ಬಂದಿರಬಹುದು, ಇವತ್ತು ಕೂಡ ನಿಮಗೆ ಜಮಾ ಆಗಿರ್ಬೋದು. ಸೊ ಹಾಗಾಗಿ ಹೇಳ್ತಿರುವಂತದ್ದು ಮೊದಲನೇದಾಗಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ, ಸೊ ಇಲ್ಲಿಗೂ ಕೂಡ ಜಮಾ ಆಗಿದೆ. ಜೊತೆಗೆ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ಹಾಸನ, ಮೈಸೂರು, ಕೊಡಗು, ಗದಗ, ಬಾಗಲಕೋಟೆ, ದಾವಣಗೆರೆ, ಕಲಬುರಗಿ. ಸೊ ನಾನು ಮೊದಲೆಲ್ಲ ಹೇಳ್ತಿರೋ ರೀತಿ ಇವಾಗ ಮೈಸೂರು ಕಡೆಯವರಿಗೆ ಸ್ವಲ್ಪ ತುಮಕೂರು ಸೈಡ್ ಅವ್ರಿಗೆ ಏನಾಗೋದು 2ನೇ ಹಂತದಲ್ಲಿ ಅಥವಾ 3ನೇ ಹಂತದಲ್ಲಿ ಬಿಡುಗಡೆ ಆದಾಗ ಹಣ ಜಮಾ ಆಗ್ತಾ ಇತ್ತು. ಬಟ್ ಈ ಸಲ ಮೈಸೂರು, ತುಮಕೂರು, ಸೊ ಈ ರೀತಿ ಜಿಲ್ಲೆಗಳಿಗೆ ಇವಾಗ ಮೊದಲನೇದಾಗೇನೆ ಬಿಡುಗಡೆ ಮಾಡ್ಬಿಟ್ಟಿದ್ದಾರೆ. ಸೊ ಇವಾಗ ಏನ್ ಹೇಳಿದೆ 15 ಜಿಲ್ಲೆಗಳು, ಸೊ ಇಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ. ಈ ಒಂದು ಜಿಲ್ಲೆಯವರು ನೀವೇನಾದ್ರೂ ಆಗಿದ್ರೆ ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಇನ್ನ ಉಳಿದಂತಹ ಜಿಲ್ಲೆಯವರಿಗೆ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಕೂಡ ಇನ್ನ ಅಮ್ಮಮ್ಮ ಅಂದ್ರೆ 3 ದಿನದ ಒಳಗಡೆ ನಾವು ಜಮಾ ಮಾಡ್ತೀವಿ. 3 ದಿನನೂ ಬೇಡ, 2 ದಿನದೊಳಗಡೆ ನಾವು ಆದಷ್ಟು ಟ್ರೈ ಮಾಡ್ತೀವಿ. ಅಂತ ಅಂದ್ರೆ ಇವತ್ತು ನಾಳೆ ನಾಡಿದ್ದು ಒಳಗಡೆ ಏನ್ ಮಾಡ್ತೀವಿ, ಹಣವನ್ನ ಆದಷ್ಟು ಮಹಿಳೆಯರಿಗೆ ಎಲ್ಲಾ ಒಂದು ಜಿಲ್ಲೆಯವರೆಗೂ ಕೂಡ ತಲುಪೋ ರೀತಿ ನಾವು ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು. ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕೆಲವೊಂದು ಚಾನೆಲ್ಗಳಲ್ಲಿ ಹೇಳ್ತಾ ಇದ್ದಾರೆ 28ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ. ಸೊ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ, ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ಇನ್ನು 27 ಬಿಡುಗಡೆ ಮಾಡಿ ಒಂದು ವಾರ ಆಗಿದೆ ಅಷ್ಟೇ. 28ನೇ ಕಂತಿನ ಹಣವನ್ನ ಎಲ್ಲಿಂದ ಬಿಡುಗಡೆ ಮಾಡ್ತಾರೆ ಅಲ್ವಾ. ಸೊ ಸುಮ್ಮನೆ ಏನೋ ಒಂದು ವ್ಯೂಸ್ ಲೈಕ್ಸ್ಗೋಸ್ಕರ ಏನೋ ಒಂದು ಮಾಹಿತಿ ಕೊಡಬೇಕು ಅಂತ ಕೊಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ನೀವು ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಸೊ 28 ಬಿಡುಗಡೆ ಆಗಿದೆ, ನಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದ್ರೆ ನಮ್ಮ ವಿಡಿಯೋದಲ್ಲೂ ಕೆಲವೊಬ್ರು ಕೇಳ್ತಾ ಇರ್ತೀರಾ, ಸೊ 27, 28, 29 ಬಂದಿಲ್ಲ ಅಂತ ಅಂದ್ಬಿಡ್ತೀರಾ ಒಬ್ಬೊಬ್ರು. ಸೊ ಅದೇನ್ ಮೆಸೇಜ್ ಮಾಡ್ತೀರಾ ಅಂತ ನನ್ಗಂತೂ ಅರ್ಥ ಆಗಲ್ಲ. ಕೆಲವು ಸಲ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಸೊ ಸದ್ಯಕ್ಕೆ 27ನೇ ಕಂತಿನ ಹಣ ಅಷ್ಟೇ ಬಿಡುಗಡೆ ಆಗಿರೋದು. ಸೊ ಇನ್ನು 3 ದಿನದೊಳಗಡೆ ಯಾರಿಗೆಲ್ಲ ಹಣ ರಿಸೀವ್ ಆಗಿಲ್ಲ ಸೊ ಅಂತವ್ರು ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ನೋಡೋಣ, ಕಾದು ನೋಡೋಣ. ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ಅಂತವರು ಭರ್ಜರಿಯಾಗಿ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೇನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಂದಿರಾ ಕಿಟ್ ಬಗ್ಗೆ ಕೆಲವೊಬ್ರು ವಿಚಾರಿಸ್ತಾ ಇದ್ರಿ. ಸೊ ನೆಕ್ಸ್ಟ್ ಮಂತ್ ಇಂದ ಇದನ್ನ ವಿತರಣೆ ಮಾಡೋದು ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ, ನೆಕ್ಸ್ಟ್ ಮಂತ್ ರಿಸೀವ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಕೊಟ್ರಾ ಇಲ್ವಾ ಅಂತ. ಅದ್ರ ಬಗ್ಗೆ ಏನಾದ್ರೂ ಹೊಸದಾಗಿ ಅಪ್ಡೇಟ್ ಬಂತು ಅಂತ ಅಂದ್ರೆ ಅದನ್ನು ಕೂಡ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ತುಂಬಾನೇ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ.